ಅಚ್ಚು ಆರ್ಯನ ಹಾಗೆ ಇದಾನಲ್ವಾ ಅಂತ ಮಗನನ್ನ ಮುದ್ದಾಡ್ತಾ ಆರ್ಯನಿಗೆ ವಿಷಯ ಹೇಳಿದ್ದೆ ನಿತ್ಯ ಅಂತ ಕೇಳಿದ್ಲು ಅನ್ವಿತಾ. ಏನಂತ ಹೇಳಿ ಅನ್ವಿತಾ? ನಿತ್ಯ ಮಾತಿಗೆ ಅನ್ವಿತಾ ನಿತ್ಯ ಕಡೆ ನೋಡ್ತಾಳೆ. ಏನಂತ ಹೇಳಿ ಅನ್ವಿತಾ? ನಿನಗೆ ಮಗ ಹುಟ್ಟಿದಾನೆ ಅಂತ ಹೇಳಬೇಕಾ ಇಲ್ಲ ನಮಗೆ ಮಗ ಹುಟ್ಟಿದಾನೆ ಅಂತ ಹೇಳಬೇಕಾ? ಸರ್ ಅವ್ರಿಗೆ ಹೇಳಿ ಮಾತ್ರ ಏನು ಲಾಭ ಅನ್ವಿತಾ? ಅವ್ರನ್ನ ಹೇಗಿದ್ರು ಮಗುವನ್ನು ನೋಡೋದಕ್ಕೆ ಬಿಡಲ್ಲ ನೀನು. ಆರ್ಯ ಸರ್ ಹತ್ರ ನೀನು ಹೋಗಲ್ಲ. ಹಾಗಿರುವಾಗ ಅವ್ರಿಗೆ ನಿನ್ನ ಮಗುವನ್ನು ತೋರಿಸಿ ಅವರಲ್ಲಿ ಆಸೆ ಮೂಡಿಸೋದು ಬೇಕಾ? ಅವ್ರಿಗೆ ಹೇಗಿದ್ರು ದೂರ ಆಗೇ ಇದೆಯಲ್ಲ, ಹಾಗೇ ಇರು. ಈಗ ಆರ್ಯ ಸರ್ ಅವ್ರನ್ನ ಕರ್ಕೊಂಬಂದು ಮಗುವನ್ನು ತೋರಿಸಿ ಅವ್ರಿಗೆ ಆಸೆ ಬೆಳೆಸೋದು ಬೇಕಾ ಅಂದ್ಲು ನಿತ್ಯ. ಅನ್ವಿತಾಗೆ ಆ ಮಾತುಗಳು ಸ್ವಲ್ಪ ಜೋರಾಗಿ ತಗಲಿದ್ವು. ಕಣ್ಣೀರಿನಿಂದ ಮಗನ ಪುಟ್ಟ ಕೈ ಹಿಡ್ಕೊಂಡು, ನಿಜವಾಗಿಯೂ ನಿನಗೆ ಎಲ್ಲ ಸಂಬಂಧಗಳಿದ್ದರೂ ಕೂಡ ಅವುಗಳನ್ನೆಲ್ಲ ನಿನಗೆ ದೂರ ಮಾಡ್ತಿದ್ದೀನಿ ಕಂದ. ಈ ಅಮ್ಮನನ್ನು ಕ್ಷಮಿಸು ಮಗನೇ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಅಮ್ಮ ಅನ್ವಿತಾ, ಈಗ ನೀನು ಬಾಣಂತಿ ತಾಯಿ, ಹಾಗಳಬಾರ್ದು ಅಂತ ಅನ್ವಿತಾ ಕಣ್ಣೀರು ಒರೆಸಿ ಮಗು ಹಸಿವಿನಿಂದ ಅಳ್ತಿದ್ದ ನೋಡು, ಮಗುವಿಗೆ ಹಾಲು ಕುಡಿಸು ಅಂತ ಮಗುವನ್ನು ಹೇಗೆ ಹಿಡ್ಕೊಳ್ಬೇಕು ಅಂತ ಅನ್ವಿತಾಗೆ ತೋರಿಸ್ಕೊಟ್ರು ಸರಳ. ಅನ್ವಿತಾ ಮೊದಲ ಬಾರಿ ಮಗುವಿಗೆ ಹಾಲು ಕುಡಿಸ್ತಾ ಕೂಡ ಆರ್ಯನ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದಾಳೆ. ಮಗ ಹುಟ್ಟಿದಾನೆ ಆರ್ಯ ನಮಗೆ, ಇವನು ಹಚ್ಚು ನಿನ್ನಂತೆ ಇದ್ದಾನೆ, ನಮ್ಮ ಸಂತೋಷದ ಕ್ಷಣಗಳನ್ನ ಯಾವುದನ್ನು ನಾವಿಬ್ಬರು ಅನುಭವಿಸ್ತಿಲ್ಲ ಅಂತ ಅಂದ್ಕೊಳ್ತಿದ್ಲು. ಮಗು ಹಾಲು ಕುಡಿದು ಮಲಗದ ಮೇಲೆ ಅವನನ್ನು ಅನ್ವಿತಾ ಪಕ್ಕದಲ್ಲೇ ಮಲಗಿಸಿದ್ಲು ನಿತ್ಯ. ಅನ್ವಿತಮ್ಮ ಸ್ವಲ್ಪ ಹೊತ್ತು ಮಲಗು, ಮತ್ತೆ ಮಗು ಇದ್ರೆ ನಂಗೆ ನಿದ್ದೆ ಇರಲ್ಲ ಅಂತ ಸರಳ ಹೇಳಿದ ತಕ್ಷಣ, ಹೌದು ಸ್ವಲ್ಪ ಹೊತ್ತು ಮಲಗು ಅನ್ವಿತಾ, ನಾನು ಹೋಗಿ ಮಗುವಿಗೆ ಮತ್ತು ನಿನಗೆ ಬೇಕಾದವುಗಳನ್ನೆಲ್ಲ ತರ್ತೀನಿ ಅಂತ ನಿತ್ಯ ಮತ್ತು ಸರಳ ಹೊರಗೆ ಬಂದರು. ಹೇಗಿದ್ದಾಳೆ, ಚೆನ್ನಾಗಿದ್ದಾಳಾ, ಮಾತಾಡ್ತಿದ್ದಾಳಾ ಅಂತ ಕೇಳಿದ ಆರ್ಯ ನಿತ್ಯಾಳನ್ನು ನೋಡಿದ ತಕ್ಷಣ. ಚೆನ್ನಾಗಿದ್ದಾಳಣ್ಣ, ಇಷ್ಟೊತ್ತು ಮಗುವಿಗೆ ಹಾಲು ಕುಡಿಸಿ ಮಲಗಿಸಿದ್ಲು. ಅವಳನ್ನು ಕೂಡ ಸ್ವಲ್ಪ ಹೊತ್ತು ಮಲಗೋದಕ್ಕೆ ಕೇಳಿ ನಾವು ಹೊರಗೆ ಬಂದವು. ಮಗುವಿಗೆ ಮತ್ತು ಅನ್ವಿತಾಗೆ ಬೇಕಾದವುಗಳನ್ನೆಲ್ಲ ತರಬೇಕಲ್ಲ, ನಾನು ಹೋಗಿ ತರ್ತೀನಣ್ಣ ಅಂದ್ಲು ನಿತ್ಯ. ನಾನು ಕೂಡ ಬರ್ತೀನಿ ನಡಿ, ಇಲ್ಲಿ ವಿಜಯ್ ಮತ್ತು ಸರಳ ಇರ್ತಾರೆ ಅಂದ ಆರ್ಯ. ಹಾಂ ಅಣ್ಣ ಅಂದ್ಲು ನಿತ್ಯ. ವಿಜಯ್ ಅತ್ತೆ ಅವಳನ್ನ ಮತ್ತು ಮಗುವನ್ನು ನೋಡ್ಕೊಳ್ತೀರಿ, ನಾವು 1 ಗಂಟೆ ಒಳಗೆ ಬಂದುಬಿಡ್ತೀವಿ ಅಂತ ನಿತ್ಯಾಳನ್ನು ಕರ್ಕೊಂಡು ದೊಡ್ಡ ಶಾಪಿಂಗ್ ಮಾಲ್ಗೆ ಹೋದ ಆರ್ಯ. ಅಲ್ಲಿ ಮಗುವಿಗೆ ಏನೇನು ಬೇಕು ಅಂತ ನಿತ್ಯಾಳನ್ನು ಕೇಳ್ತಾ ಅವನಿಗೆ ಬಟ್ಟೆಗಳು, ಟೋಪಿಗಳು, ಶೂಗಳು, ಅವನಿಗೆ ಬೇಕಾದ ಪುಟ್ಟ ಬೆಡ್ ಪ್ರತಿಯೊಂದನ್ನು ಆರ್ಯನೇ ಕೊಂಡ್ಕೊಂಡ. ಇವನಿಗೆ ಇಷ್ಟವಾದವುಗಳನ್ನೆಲ್ಲ ತೊಟ್ಟಿರು ಸಮೇತ. ಅನ್ವಿತಾಗೆ ಬೇಕಾದ ಸಾಮಗ್ರಿಗಳನ್ನ ನಿತ್ಯ ಹೋಗಿ ಕೊಂಡ್ಕೊಂಡ್ಳು. ಅವುಗಳನ್ನೆಲ್ಲ ಆರ್ಯ ಹಣ ಪಾವತಿಸಿ ಮತ್ತೆ ಕಾರ್ನಲ್ಲಿ ಮರಳುತ್ತಿರುವಾಗ ಒಂದು ಚಿನ್ನದ ಅಂಗಡಿಗೆ ಹೋದ ಆರ್ಯ ನಿತ್ಯಾಳನ್ನು ಕರ್ಕೊಂಡು. ಮಗನಿಗಾಗಿ ಒಂದು ಪುಟ್ಟ ಚಿನ್ನದ ಸರ ಕೊಂಡು ಸಂತೋಷವಾಗಿ ಆಸ್ಪತ್ರೆಗೆ ಹೋದ. ಅನ್ವಿತಾ ಇನ್ನು ಮಲಗಿರೋದು ನೋಡಿ ಮಗುವನ್ನು ಒಂದು ಸಲ ಇತ್ತ ತಗೋಬಾರಮ್ಮ ಅಂತ ಹೇಳಿದ ನಿತ್ಯಾಳ ಜೊತೆ. ಹ್ಞೂ ಅಣ್ಣ ಅಂತ ಮಗುವನ್ನು ತಂದು ಆರ್ಯನ ಕೈ ಕೊಟ್ಲು ನಿತ್ಯ. ಮಗನ ಕುರಳಲ್ಲಿ ಆರ್ಯ ಕೊಂಡ ಚಿನ್ನದ ಸರ ಹಾಕಿ, ಚೆನ್ನಾಗಿದೆಯಾ ಕಂದ ಎನ್ನುತ್ತಾ ಮುದ್ದಾಡ್ದ ಆರ್ಯ ಮಗನನ್ನು ನೋಡಿ. ತಂದೆ ಹತ್ತಿರ ಬಂದ ತಕ್ಷಣವೇ ಅವನು ಕಣ್ಬಿಟ್ಟು ಮತ್ತೆ ಆರ್ಯನನ್ನು ನೋಡ್ದ. ಏನು ನಿಮ್ಮ ಡ್ಯಾಡಿ ಎತ್ಕೊಂಡ ತಕ್ಷಣ ಕಣ್ಬಿಟ್ಟು ನೋಡ್ತೀಯಾ, ಇಲ್ದಿದ್ರೆ ಮಲಗಿರ್ತೀಯಾ, ಏನಪ್ಪ ವಿಷಯ, ನಿಮ್ಮ ಡ್ಯಾಡಿ ಜೊತೆ ಹೋಗ್ಬಿಡ್ತೀಯ ಹಾಗಾದರೆ ಅಂತ ಕೇಳ್ದ ವಿಜಯ್. ಹೌದು, ಇವನು ಬರ್ತೀನಿ ಅಂದರು, ಆ ಗಯ್ಯಾಳಿ ನಮ್ಮ ಜೊತೆ ಕಳಿಸಲ್ಲ ಬಿಡೋ ಇವನನ್ನು, ನಾನು ಇವನನ್ನು ಕದ್ದು ಮುಚ್ಚಿ ನೋಡ್ತಾ ಬದುಕೋದೇ ಆಗಿದೆ ಅಂತ ಬೇಸರದಿಂದ ಅಂದ ಆರ್ಯ. ಮಗು ನಿಮ್ಮ ಮಗ ಕೂಡ ಹೌದಲ್ಲ ಆರ್ಯ ಅವರೇ, ಮಗುವಿನ ಮೇಲೆ ಅನ್ವಿತಮ್ಮನಿಗೆ ಎಷ್ಟು ಹಕ್ಕಿದೆಯೋ ನಿಮಗೂ ಅಷ್ಟೇ ಹಕ್ಕಿದೆ, ನೀವು ಹೀಗೆ ಅಮ್ಮನ ಹತ್ರ ಬರ್ತಿಲ್ಲ ಅಂತ ದೂರ ಇದ್ದರೆ ಹೇಗೆ ಅಂದರು ಸರಳ ಅವರು. ಅದರ ವಿಷಯ ನಿಮಗೆ ತಿಳಿಯೋದು, ಅವಳ ಬಗ್ಗೆ ಪೂರ್ತಿಯಾಗಿ ನನಗೆ ತಿಳಿದಿದೆ ಬಿಡಿ. ಏನೋ ಅಪ್ಪ, ಎಷ್ಟೋ ಸಂತೋಷವಾಗಿರಬೇಕಾದ ಸಮಯದಲ್ಲಿ ನೀವು ಹೀಗೆ ಹೆಂಡತಿ ಮತ್ತು ಮಗುವಿನಿಂದ ದೂರ ಇರೋದು ನನಗಷ್ಟೇನು ಇಷ್ಟ ಇಲ್ಲ. 4 ಪೆಟ್ಟು ಹೊಡೆದೋ ಬೈದೋ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದಲ್ಲ, ಅವಳು ನಿಮ್ಮ ಹೆಂಡತಿ ಅಲ್ವಾ? ಅವಳು ಹಾಗೆ ಬರೋಳಾಗಿದ್ದರೆ ಯಾವತ್ತೋ ಕರ್ಕೊಂಡು ಹೋಗ್ತಿದ್ದೆ, ಆದರೆ ನಾನು ಅವಳ ಹತ್ರ ಹೋದರೆ ಅವಳು ಗರ್ಭಪಾತ ಮಾಡಿಸ್ಕೊಳ್ಳಲು ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳಿದ್ಲು, ಅದಕ್ಕೆ ದೂರ ಆಗಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಈಗ ಮಗುವನ್ನು ನನ್ನಿಂದ ಶಾಶ್ವತವಾಗಿ ದೂರ ಮಾಡಿದ್ರೆ ನಾನು ತಡ್ಕೊಳ್ಳೋದಕ್ಕಾಗಲ್ಲ. ಹೀಗೆ ದೂರ ಇದ್ದಾದ್ರೆ ಅವಳನ್ನ ನೋಡ್ಕೊಳ್ತೀನಿ, ನನಗದೇ ಸಾಕು ಅಂದ. ಹಾಗೆ ಅನ್ವಿತಾಳನ್ನು ಮನೆಗೆ ಕಳಿಸೋವರೆಗೆ ಆಸ್ಪತ್ರೆಯಲ್ಲೇ ಇದ್ದ ಆರ್ಯ ಕದ್ದು ಮುಚ್ಚಿ ಅನ್ವಿತಾಗೆ ತಿಳಿಯದಂತೆ ಮಗುವನ್ನು ನೋಡೋದು, ಅನ್ವಿತಾ ಮಲಗಿದಾಗ ಅವಳನ್ನ ನೋಡೋದು, ಮಗುವಿಗೆ ಬೇಕಾದವುಗಳನ್ನೆಲ್ಲ ತಾನೇ ಜಾಗ್ರತೆಯಿಂದ ನೋಡ್ಕೊಳ್ಳೋದು, ಹಾಗೆ 1 ವಾರ ಆಸ್ಪತ್ರೆಯಲ್ಲೇ ಕಳೆದುಬಿಟ್ಟ ಆರ್ಯ. ಆಸ್ಪತ್ರೆ ಹಣನೆಲ್ಲ ಆರ್ಯನೇ ಕಟ್ಟಿ ಮನೆಗೆ ಹೋಗೋ ದಿನ. ಎಲ್ಲವೂ ಸರಿ ಇದೆ ಅಂದಮೇಲೆ ವಿಜಯ್ಗೆ ಅನ್ವಿತಾಳನ್ನು ಮತ್ತು ಮಗುವನ್ನು ಮನೆ ಹತ್ರ ಬಿಟ್ಟು ಬರೋದಕ್ಕೆ ಹೇಳ್ದ.
ಅನ್ವಿತಾಗೆ ಮತ್ತು ಮಗುವಿಗೆ ಮತ್ತೆ ಆರೋಗ್ಯ ತಪಾಸಣೆ ಮಾಡಿಸಿ ಎಲ್ಲವೂ ಚೆನ್ನಾಗಿದೆ ಅಂದಮೇಲೆ ಆರ್ಯನೇ ಎಲ್ಲ ಕೆಲಸ ನೋಡಿಕೊಂಡು ಮನೆಗೆ ಬಿಡೋಕ್ಕೆ ಹೇಳ್ದ. ಅನ್ವಿತಾಳನ್ನು ಸರಳ ಹಿಡ್ಕೊಂಡ್ರೆ ಮಗುವನ್ನು ನಿತ್ಯ ಎತ್ಕೊಂಡು ಮೆಲ್ಲಗೆ ಕಾರಿನ ಹತ್ರ ಹೋದರು. ಅನ್ವಿತಾಳನ್ನು ಮಧ್ಯದಲ್ಲಿ ಕೂರಿಸಿ ನಿತ್ಯ ಮತ್ತು ಸರಳ ಅನ್ವಿತಾಳ ಅಕ್ಕಪಕ್ಕ ಕೂತ ಮೇಲೆ ವಿಜಯ್ ಕಾರ್ ಸ್ಟಾರ್ಟ್ ಮಾಡ್ದ. ಅನ್ವಿತಾ ಹೋಗ್ತಾ ಇರೋ ಕಾರನ್ನೇ ನೋಡ್ತಾ ನಿಂತುಬಿಟ್ಟ ಆರ್ಯ. ಅವ್ರು ಸ್ವಲ್ಪ ದೂರ ಹೋದ್ಮೇಲೆ ಆರ್ಯ ಕೂಡ ಅವರ ಕಾರಿನ ಹಿಂದೆಯೇ ಹೋದ. ಮನೆಗೆ ಬಂದ ಮೇಲೆ ಅನ್ವಿತಾಳನ್ನ ಮಗುವನ್ನು ಜಾಗೃತಿಯಾಗಿ ಒಳಗೆ ಕರ್ಕೊಂಡು ಹೋದರು ನಿತ್ಯ ಮತ್ತು ಸರಳ ಮೊದಲೇ ಒಳಗೆ ಹೋಗಿ ಅನ್ವಿತಾಳನ್ನ ಮತ್ತು ಮಗುವನ್ನು ಹೊಸ್ತಿರಲ್ಲೇ ನಿಲ್ಲಿಸಿ ಇಬ್ಬರಿಗೂ ದೃಷ್ಟಿ ತೆಗೆದು ಒಳಗೆ ಕಳಿಸಿದ್ರು. ಹಾಲ್ನಲ್ಲಿ ನೀಲಿ ಮತ್ತು ಬಿಳಿ ಬಣ್ಣದ ಬಲೂನ್ಗಳಿಂದ ವೆಲ್ಕಮ್ ಬೇಬಿ ಬಾಯ್ ಅಂತ ಚೆನ್ನಾಗಿ ಅಲಂಕಾರ ಮಾಡಲಾಗಿತ್ತು. ಇಡೀ ಮನೆಯಲ್ಲಿ ಗುಲಾಬಿ ದಳಗಳಿಂದ ವಿನ್ಯಾಸ ಮಾಡಲಾಗಿತ್ತು. ಅದೆಲ್ಲ ನೋಡಿದ ನಿತ್ಯಗೆ ಆರ್ಯಾನೇ ಅಲಂಕಾರ ಮಾಡಿದ್ದು ಅಂತ ಅರ್ಥ ಆದರೂ ಕೂಡ ಹೇಗಿದೆಯೇ ಅಂತ ಕೇಳಿದ್ಲು ಅನ್ವಿತಾಳನ್ನು. ತುಂಬ ಚೆನ್ನಾಗಿದೆ ಅಂತ ಅದೆಲ್ಲವನ್ನು ನೋಡಿ ಸಂಭ್ರಮಪಟ್ಟು ಅನ್ವಿತಾಳನ್ನು ಮಗುವನ್ನು ಅನ್ವಿತಾಳ ಮಲಗುವ ಕೋಣೆ ಕರ್ಕೊಂಡು ಹೋದ್ಲು ನಿತ್ಯ. ಈಗಾಗಲೇ ಮಗುವಿಗೆ ತಕ್ಕಂತೆ ಸಿದ್ಧವಾಗಿರೋ ರೂಮ್ ನೋಡಿ ಇದೆಲ್ಲ ಯಾವಾಗ ಮಾಡಿಸ್ದೆ ಅಂತ ಕೇಳಿದ್ಲು ಅನ್ವಿತಾ ಆಶ್ಚರ್ಯದಿಂದ. ನೆನ್ನೆಯೇ ಮಾಡಿಸ್ದೆ, ನಿನಗೆ ಮತ್ತು ಮಗುವಿಗೆ ಸಮಾಧಾನವಾಗಿರಬೇಕಲ್ಲ ಅನ್ನುತ್ತಾ ಅನ್ವಿತಾ ಪಕ್ಕದಲ್ಲಿದ್ದ ತೊಟ್ಟಿಲಿನಲ್ಲಿ ಮಗುವನ್ನು ಹಾಕಿ ಅನ್ವಿತಾಳನ್ನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಹೇಳಿದ್ಲು ನಿತ್ಯ. ಸರಿ ಅಂತ ಮೆಲ್ಲಗೆ ಮಲಗಿದ್ಲು ಅನ್ವಿತಾ. ಮಲಗದಲೇ ಹೊರತು ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಲೇ ಇತ್ತು. ಮೆಲ್ಲಗೆ ಅನ್ವಿತಾ ತನ್ನ ಫೋನ್ ತೆಗೆದು ಗ್ಯಾಲರಿ ಓಪನ್ ಮಾಡಿ ಅದರಲ್ಲಿ ಅನ್ವಿತಾ ಮತ್ತು ಆರ್ಯ ಜೊತೆಗಿರೋ ಫೋಟೋಗಳು, ಆರ್ಯ ಒಬ್ಬನೇ ಇರೋ ಫೋಟೋಗಳನ್ನ ನೋಡ್ತಾ ಕಣ್ಣೀರಾಗ್ತಿದ್ಲು. ಅವಳಿಗೆ ಬಿಕ್ಕಿ ಬಿಕ್ಕಿ ಅಳಬೇಕನ್ನುವಷ್ಟು ದುಃಖ ಇತ್ತು. ಆದರೆ ಅವಳ ಪರಿಸ್ಥಿತಿಯನ್ನು ನೆನೆದು ಮೆಲ್ಲಗೆ ಕಣ್ಣೀರು ಒರೆಸ್ಕೊಂಡು ಮಗನನ್ನೇ ನೋಡ್ತಿದ್ಲು. ಅದೆಲ್ಲವನ್ನು ನೋಡಿದ ನಿತ್ಯ ಮೆಲ್ಲಗೆ ಹೊರಗೆ ಆರ್ಯನ ಹತ್ರ ಹೋದ್ಲು. ಎಲ್ಲ ಸರಿ ಇದೆಯಲ್ಲ ನಿತ್ಯ ಅಂತ ಕೇಳಿದ ಆರ್ಯ. ಹೌದಣ್ಣ, ಅಳ್ತಿದ್ದಾಳೆ ನಿಮ್ಮ ಫೋಟೋವನ್ನೇ ನೋಡ್ತಾ ನಿಮ್ಮ ಹೆಂಡತಿ ಅಂದ್ಲು ನಿತ್ಯ. ಅವಳಿಗೆ ಮನುಷ್ಯರು ಬೇಕಾಗಿಲ್ಲ ಬಿಡಮ್ಮ, ಆ ಫೋಟೋಗಳನ್ನೇ ನೋಡ್ತಾ ಕಳೀಲಿ ಅಂತ ಹೇಳಿ ಮಗು ಚೆನ್ನಾಗಿದ್ದಾನಲ್ಲ, ಏನಾದರೂ ಬೇಕಿದ್ರೆ ತಕ್ಷಣ ಕಾಲ್ ಮಾಡು, ನಾನು ಬರ್ತೀನಿ ಓಕೆನಾ. ಮಗನ ಬಗ್ಗೆ ಜಾಗ್ರತೆ ನಿತ್ಯ, ಅವಳನ್ನ ಸ್ವಲ್ಪ ನೋಡ್ಕೋತಾ ಇರು, ನಿಂಗೆ ಸಾಧ್ಯ ಆದಾಗ ಆಫೀಸಿಗೆ ಬರುವೆ ಅಂತೆ ಓಕೆನಾ ಅಂತ ಹೇಳ್ದೆ. ಓಕೆ ಅಣ್ಣ, ನೀವು ಚಿಂತೆ ಮಾಡಬೇಡಿ, ಅನ್ವಿತಾಳನ್ನ ಮಗುವನ್ನು ಜಾಗ್ರತೆಯಾಗಿ ನೋಡ್ಕೊಳ್ತೀನಿ. ಸರಳಮ್ಮ ನಮ್ಮ ಜೊತೆಗಿರ್ತಾರಲ್ಲ, ಯಾವ ತೊಂದರೆಯೂ ಇರಲ್ಲ, ಏನಾದರೂ ಅಗತ್ಯ ಇದ್ದರೆ ನಾನು ತಕ್ಷಣ ಕಾಲ್ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ, ಜಾಗ್ರತೆ, ಬಾಯ್ ಅಂತ ಭಾರವಾದ ಮನಸ್ಸಿನಿಂದ ಅಲ್ಲಿಂದ ತನ್ನ ಮನೆಗೆ ಹೊರಟ ಆರ್ಯ. ಅನ್ವಿತಾ ಮತ್ತು ಮಗು ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನ ಕಣ್ಣಿಗೆ ನಿದ್ದೆ ಇಲ್ಲದೆ ಮಗುವನ್ನು ನೋಡ್ಕೊಳ್ತಾ ಕದ್ದು ಮುಚ್ಚಿ ಹೆಂಡತಿಯನ್ನು ನೋಡ್ತಾ ಕಳೆದುಬಿಟ್ಟ ಆರ್ಯ. ಇನ್ನು ಇಬ್ಬರು ಮನೆಗೆ ಬಂದ ಮೇಲೆ ಬಿಸಿ ನೀರಲ್ಲಿ 1 ಗಂಟೆ ಕಾಲ ಸ್ನಾನ ಮಾಡಿ ಇಷ್ಟು ದಿನ ಇಲ್ಲದ ನಿದ್ದೆಗೆ ಬೆಡ್ ಮೇಲೆ ಮಲಗಿದ. ನಿದ್ದೆ ತಡೆಯಲಾಗದೆ ವಿಜಯ್ ಕೂಡ ಆರ್ಯನನ್ನು ಹಾಗೆ ನೋಡಿ ಅವನಿಗೆ ತೊಂದರೆ ಕೊಡದೆ ಆಫೀಸ್ಗೆ ಹೊರಟೋದ. ಅನ್ವಿತಾ ಆರ್ಯನ್ ಎದೆ ಮೇಲೆ ಮಲಗಿದ್ದರೆ ಮಗು ಆರ್ಯನ ಪಕ್ಕದಲ್ಲಿ ಮಲಗಿ ನಗ್ತಿದ್ರೆ ಅವನನ್ನು ನೋಡಿ ಆರ್ಯ ಮತ್ತು ಅನ್ವಿತಾ ಸಂಭ್ರಮಿಸ್ತಿದ್ರು. ಈ ದೃಶ್ಯವನ್ನು ನೋಡಿ ಆರ್ಯನಿಗೆ ನಿದ್ದೆಯಲ್ಲೇ ತುಟಿಗಳ ಮೇಲೆ ಸುಂದರವಾದ ಕಿರುನಗೆ ಬಂದು ತಕ್ಷಣ ನಿದ್ದೆಯಿಂದ ಎದ್ದು ಇಂಥ ದಿನ ಕೂಡ ಇದೆಯಾ ನನ್ನ ಬದುಕಿನಲ್ಲಿ ಅಂದ್ಕೊಳ್ತಾ ಹೋಗಿ ಫ್ರೆಶ್ ಆಗಿ ಬಂದ. ಬೆಳಗಿನ ಸಮಯ ಆದ್ದರಿಂದ ಎದ್ದ ತಕ್ಷಣವೇ ಕನಿಷ್ಠ ತಿಂಡಿ ಕೂಡ ತಿಂದೆ ನಿತ್ಯ ಮನೆಗೆ ಹೋಗಿ ನಿತ್ಯ ಕಾಲ್ ಮಾಡ್ದ. ಮಗುವನ್ನು ಒಂದ್ಸಲ ಹೊರಗೆ ಕರ್ಕೊಂಡು ಬಾರಮ್ಮ ನೋಡ್ತೀನಿ ಅಂತ. ಅಣ್ಣ ಬರ್ತಿದ್ದೀನಿ ಅಂತ ಅನ್ವಿತಾ ಹೇಗಿದ್ರು ಹೊರಗೆ ಬರಲ್ಲ ಅಂತ ಮೆಲ್ಲಗೆ ಮಗುವನ್ನು ಒಂದ್ಸಲ ಆರ್ಯನಿಗೆ ತೋರಿಸ್ತಾಳೆ ನಿತ್ಯ. ಮಗುವಿನ ಜೊತೆ 10 ನಿಮಿಷ ಆಟ ಆಡಿ ಆಗ ಸಂತೋಷವಾಗಿ ಆರ್ಯ ಆಫೀಸ್ಗೆ ಹೊರಟು ಹೋದ. ಇನ್ನು ಇಲ್ಲಿ ಮನೆಯಲ್ಲಿ ಅನ್ವಿತಾಳನ್ನ ಮಗುವನ್ನು ನೋಡ್ಕೊಳ್ಳೋದೇ ಸರಿಯಾಗ್ತಿತ್ತು ನಿತ್ಯಗೆ ಮತ್ತು ಸರಳಾಗೆ. ಮಗುವಿಗೆ ಪ್ರತಿದಿನ ಸರಳ ಅವರೇ ಸ್ನಾನ ಮಾಡಿಸ್ತಿದ್ರು. ಸರಳ ಅವರು ಇದ್ದಿದ್ದರಿಂದ ಅನ್ವಿತಾಗ್ ಮತ್ತು ನಿತ್ಯಾಗ ಯಾವುದೇ ತೊಂದರೆ ಇಲ್ಲದಂತಿತ್ತು. ಅದೇ ಅವರಿಬ್ಬರೇ ಆಗಿದ್ದರೆ ತುಂಬ ಕಷ್ಟ ಆಗ್ತಿತ್ತು. ಅನ್ವಿತಾಗೆ ಬೇಕಾದವುಗಳನ್ನೆಲ್ಲ ಮಗುವಿಗೆ ಬೇಕಾದವುಗಳನ್ನೆಲ್ಲ ಸರಳ ಅವರೇ ಹತ್ತಿರ ಇದ್ದು ನೋಡ್ಕೊಳ್ತಾ ಇದ್ರು ಅವರಿಗೆ. ಇನ್ನು ಆರ್ಯ ಪ್ರತಿದಿನ ಬೆಳಿಗ್ಗೆ ಎದ್ದು ಆಫೀಸಿಗೆ ಸಿದ್ಧವಾಗಿ ಮೊದಲಿಗೆ ಮಗುವಿನ ಹತ್ರ ಬರೋದು. ಮಗುವಿನ ಜೊತೆ 10 ನಿಮಿಷ ಎತ್ಕೊಂಡು ಆಟ ಆಡಿಸಿದ ನಂತರ ಆಫೀಸ್ಗೆ ಹೋಗೋದು. ಮತ್ತು ರಾತ್ರಿ ಆಫೀಸ್ನಿಂದ ಮನೆಗೆ ಬರುವಾಗ ಮತ್ತೆ ಮಗುವಿನ ಹತ್ರ ಬರೋದು. ಮತ್ತೆ ಅವನ ಜೊತೆ ಸ್ವಲ್ಪ ಸಮಯ ಕಳೆದು ಹೆಂಡತಿ ಬಗ್ಗೆ ವಿಚಾರಿಸಿ ಮನೆಗೆ ಹೋಗೋದು. ಇದನ್ನೇ ದಿನಚರಿಯನ್ನಾಗಿ ಮಾಡಿಕೊಂಡ. ಹಾಗೆ ಮಗುವಿಗೆ 1 ತಿಂಗಳು ತುಂಬೇ ಬಿಡ್ತು. 1 ತಿಂಗಳ ನಂತರ ಅನ್ವಿತಾ ಕೂಡ ಮಗುವನ್ನು ಸಂಭಾಳಿಸೋದು ರೂಢಿಯಾಯಿತು. ಇನ್ನು ಮನೆಯಲ್ಲಿ ನಾನು ಮತ್ತು ಸರಳ ಅವ್ರು ನೋಡ್ಕೊಳ್ತೀವಿ ಮಗುವನ್ನು, ನೀನು ಆಫೀಸ್ಗೆ ಹೋಗು ಅಂತ ಹೇಳಿದ್ರಿಂದ ಆ ದಿನ ನಿತ್ಯ ಆಫೀಸ್ಗೆ ಹೋದ್ಲು. 1 ತಿಂಗಳ ನಂತರ ಆಫೀಸ್ಗೆ ಹೋದ್ಲು ನಿತ್ಯ.
ಊಟದ ಸಮಯದಲ್ಲಿ ನಿತ್ಯಾಳನ್ನು ತನ್ನ ಕ್ಯಾಬಿನ ಕರೆಸ್ತಾ ಆರ್ಯ, ಹೇಗಿದ್ದಾಳವಳು, ಮಗು ಹೇಗಿದ್ದಾನೋ ಒಂದ್ಸಲ ಫೋನ್ ಮಾಡಿ ವಿಚಾರಿಸು ಅಂದ ಆರ್ಯ. ಹ್ಞೂ ಅಣ್ಣ ಅಂತ ನಿತ್ಯ ಆರ್ಯನ ಮುಂದೆ ಅನ್ವಿತಾಗೆ ಕಾಲ್ ಮಾಡಿದ್ಲು. ಹಲೋ ಅನ್ವಿತಾ. ಹಾಂ ನಿತ್ಯ, ಏನು ಮಾಡ್ತಿದ್ಯೆ? ಊಟ ಮಾಡಿದ್ಯೆ ನೀನು? ಮಗು ಏನು ಮಾಡ್ತಿದ್ದಾನೆ ಅಂತ ಕೇಳಿದ್ಲು ನಿತ್ಯ. ಇದಿಗೂ ಅವನು ಇಷ್ಟೊತ್ತು ಮಲಗಿದ್ದ, ನಾನು ಊಟ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ಅನ್ವಿತಾ. ಓಹೋ, ಓಕೆ ಓಕೆ, ಮಗುವಿಗಾಗಿ ಮಾಡಿದೆ, ಏನು ಮಾಡ್ತಿದ್ದಾನೆ ಅಂತ. ಹ್ಞೂ, ಮಲಗಿದ್ದ. ನೀನು ಊಟ ಮಾಡಿದ್ಯಾ ನಿತ್ಯ? ಹಾಂ, ಊಟಕ್ಕೆ ಹೋಗ್ತಿದ್ದೀನಿ, ಅದಕ್ಕೆ ನೀನು ಕಾಲ್ ಮಾಡಿದೆ. ಓಕೆನಾ, ನಾನು ಸಂಜೆ ಬೇಗ ಬರ್ತೀನಿ, ಬಾಯ್ ಅಂತ ಫೋನ್ ಕಟ್ ಮಾಡಿದ್ಲು ನಿತ್ಯ. ಚೆನ್ನಾಗಿದ್ದಾನಂತಣ್ಣ, ಮಲಗಿದಾನಂತೆ ಅಂತ ಹೇಳಿದ್ಲು ನಿತ್ಯ. ಓಕೆ ಅಮ್ಮ, ನೀನು ಕೂಡ ಇಲ್ಲೇ ಊಟ ಮಾಡು, ವಿಜಯ್ ಕೂಡ ಬರ್ತಿದ್ದಾನೆ ಅಂದ ಆರ್ಯ. ಅಯ್ಯೋ ಪರವಾಗಿಲ್ಲ ಅಣ್ಣ, ನಾನು ಕ್ಯಾಂಟೀನಲ್ಲೇ ತಿಂತೀನಿ ಅಂದ್ಲು ನಿತ್ಯ. ಏನೂ ಆಗಲ್ಲ, ನೀನು ಕೂತ್ಕೋ ಅಂತ ವಿಜಯ್ಗೆ ಕಾಲ್ ಮಾಡ್ದ ಆರ್ಯ. ಆರ್ಯನ ಕರೆಗೆ ತಕ್ಷಣವೇ ಆರ್ಯನ ಕೋಣೆಯಲ್ಲಿ ಪ್ರತ್ಯಕ್ಷನಾದ ವಿಜಯ್. ನೀವಿಬ್ಬರು ತಿನ್ನಿರಿ, ನನಗೆ 5 ನಿಮಿಷದ ಕೆಲಸ ಇದೆ, ಅದು ಮುಗಿದ ಮೇಲೆ ನಾನು ನಿಮ್ಮ ಜೊತೆ ಸೇರಿಕೊಳ್ತೀನಿ ಅಂತ ಹೇಳಿದಾಗ ವಿಜಯ್ ಮತ್ತು ನಿತ್ಯಗೆ ಆರ್ಯನೇ ಬಡಿಸ್ದ. ಏನೋ ಕೆಲಸ ಮಾಡಿದ ಹಾಗೆ ಮಾಡಿ ಮೆಲ್ಲಗೆ ಫೋನ್ ಹಿಡ್ಕೊಂಡು ತನ್ನ ಪ್ರೈವೇಟ್ ರೂಮ್ಗೆ ಹೊರಟೋಗ್ಬಿಟ್ಟ ಆರ್ಯ. ಅದನ್ನು ನೋಡಿದ ನಿತ್ಯ, ಅಯ್ಯೋ ಅಣ್ಣ ಇನ್ನೂ ಊಟ ಮಾಡಿಲ್ವಲ್ಲ ವಿಜಯ್ ಅಂದ್ಲು. ಆರ್ಯ ಬೇಕು ಅಂತಲೇ ಅವರಿಬ್ಬರನ್ನ ಅಲ್ಲಿ ಕಳಿಸಿದ್ದಾನೆ ಎಂಬ ವಿಷಯ ಅರ್ಥ ಆಯಿತು ವಿಜಯ್ಗೆ. ಚಿಕ್ಕದಾಗಿ ನಗುತ್ತಾ ನಿತ್ಯ ಅಂತ ಕರೆದ ಊಟ ಮಾಡ್ತಾ. ಹಾಯ್ ವಿಜಯ್, ಮದುವೆ ಯಾವಾಗ? 22. ಯಾರದ್ದು ಆಗಿದ್ರೆ ನಿನ್ನೆ ಯಾಕೆ ಕೇಳ್ತಿದ್ದೆ ನಿತ್ಯ? ನೀನು ಯಾವಾಗ ಮಾಡ್ಕೋತೀಯಾ ಅಂತ ಕೇಳ್ತಿದ್ದೀನಿ. ಸದ್ಯಕ್ಕೆ ನನಗೆ ಮದುವೆ ಮಾಡ್ಕೊಳ್ಳುವ ಆಸಕ್ತಿ ಇಲ್ಲ ವಿಜಯ್. ಯಾಕೆ ನಿತ್ಯ ಹಾಗೆ? ಏನೋ ವಿಜಯ್. ನಿತ್ಯ, ಹಾಂ ಹೇಳಿ ವಿಜಯ್. ಅದು ನಿನ್ನ ಜೊತೆ ಮಾತಾಡಬೇಕು ನಾನು. ಈಗ ಫ್ರೀಯಾಗಿ ಇದ್ದೀನಲ್ಲ ವಿಜಯ್, ಹೇಳಿ. ಹ್ಞೂ ರಾತ್ರಿ ಮನೆಗೆ ಬರ್ತೀನಿ, ರೆಡಿ ಇರು, ಹಾಗೆ ಹೊರಗೆ ಹೋಗೋಣ ಅಂದ ವಿಜಯ್. ಅಷ್ಟು ಮುಖ್ಯನಾ ಅಂತ ಕೇಳಿದ್ಲು ನಿತ್ಯ ವಿಜಯ್ ಕಡೆ ನೋಡಿ. ನನ್ನ ಜೀವನದ ವಿಷಯ ತಾಯಿ ಅಂದ್ಕೊಂಡ ವಿಜಯ್ ತನ್ನ ಮನಸ್ಸಿನಲ್ಲಿ. ಓಕೆ ವಿಜಯ್, ನಾನು ತಯಾರಾಗಿರ್ತೀನಿ ಬಿಡಿ, ನಾನು ರೆಡಿಯಾಗಿ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ತನ್ನ ಊಟ ಮುಗಿಸಿ ವಿಜಯ್ ಮತ್ತು ತನ್ನ ತಟ್ಟೆಗಳನ್ನ ಶುಚಿಗೊಳಿಸಿ ಆ ಕ್ಯಾರೇಜ್ ಕೂಡ ಪಕ್ಕಕ್ಕಿಟ್ಟು, ಆರ್ಯ ನೀನು ಊಟ ಮಾಡೋದಕ್ಕೆ ಹೇಳಿ ವಿಜಯ್, ಅಣ್ಣ ಇನ್ನೂ ತಿನ್ನಲಿಲ್ಲ, ನಾನು ನನ್ನ ಜಾಗಕ್ಕೆ ಹೋಗ್ತೀನಿ ಅಂತ ನಿತ್ಯ ಅಲ್ಲಿಂದ ಹೊರಟು ಹೋದ್ಲು. ಆಗಲೇ ಆರ್ಯ ತನ್ನ ಪರ್ಸ್ನಲ್ ರೂಮ್ನಿಂದ ಹೊರಬಂದು ಓಪನ್ ಆದ್ರಾ ಅಂತ ಕೇಳ್ದ. ಇಲ್ಲಿ ಏನು ಮಾತಾಡಬೇಕೋ ಅವಳ ಹತ್ರ, ರಾತ್ರಿ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ಬರ್ತೀನಿ ಅಂದ್ಲು. ಓಕೆ ಅಂತ ಆರ್ಯ ಮತ್ತೆ ಕೆಲಸದ ಮೇಲೆ ಕೂತ್ಕೊಳ್ತಿದ್ರೆ, ಲೈ ಸ್ವಲ್ಪ ಊಟ ಮಾಡಿ ಕೆಲಸ ಮಾಡೋ ಮಾರಾಯ ಅಂದ ವಿಜಯ್. ತಿನ್ನಬೇಕು ಅಂತಿಲ್ಲ ಕಣೋ. ತಿನ್ನಬೇಕು ಅಂತ ಇರಲ್ಲ, ಆದರೆ ತಿನ್ನಬೇಕು ಅಂತ ವಿಜಯ್ ಫುಡ್ ತೊಗೊಂಡೋಗಿ ಆರ್ಯನ ಕೈ ಕೊಟ್ಟಾಗ ಆರ್ಯ ಊಟ ಮಾಡ್ದ. ಇನ್ನು ಸಂಜೆ ನಿತ್ಯಾಳನ್ನು ಹೊರಗೆ ಕರ್ಕೊಂಡು ಹೋದ ವಿಜಯ್. ಎಲ್ಲಿಗೆ ಹೋಗ್ತಿದ್ದೀವಿ ವಿಜಯ್ ಅಂದ್ಲು ನಿತ್ಯ. ಹೇಳ್ತೀನಿ ನಿತ್ಯ ಅಂತ ವಿಜಯ್ ಒಂದು ಏಕಾಂತದ ಜಾಗದಲ್ಲಿ ಕಾರ್ ನಿಲ್ಲಿಸ್ದ. ವಿಜಯ್ ಕಾರ್ ಇಳಿದಿದ್ದರಿಂದ ನಿತ್ಯ ಕೂಡ ಗೊಂದಲದಿಂದ ಕಾರ್ ಹಿಡಿದು ನಿಂತ್ಕೊಂಡ್ಳು. ವಿಜಯ್ ಸುಮ್ಮನೆ ನಿತ್ಯ ಕಡೆ ಬಂದು ನಿಂತು ತಂಗಾಳಿಯನ್ನು ಆನಂದಿಸುತ್ತಾ ಆಕಾಶದ ಕಡೆ ನೋಡ್ತಿದ್ದ. ವಿಜಯ್ ಅಂದ್ಲು ನಿತ್ಯ. ಅವಳು ಕೂಡ ಆಕಾಶದ ಕಡೆ ನೋಡ್ತಾ, ಏನೋ ಮಾತಾಡಬೇಕು ಅಂತ ಅಂದ್ರಲ್ಲ? ನಾವು ಮದುವೆ ಮಾಡ್ಕೊಳ್ಳೋಣ ನಿತ್ಯ ಅಂತ ಕೇಳಿದ ವಿಜಯ್ ನೇರವಾಗಿ. ನಿತ್ಯ ಕಡೆ ತಿರುಗಿ ವಿಜಯ್ ಮಾತಿಗೆ ಅವನ ಕಡೆ ನೋಡಿದ್ಲು ನಿತ್ಯ. ನಿನಗೆ ಏನನ್ಸುತ್ತೋ ಗೊತ್ತಿಲ್ಲ, ಆದರೆ ನೀನಂದ್ರೆ ನಂಗೆ ತುಂಬ ಇಷ್ಟ ನಿತ್ಯ. ಇಷ್ಟ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ. ನಿನ್ನ ಮೊದಲ ಬಾರಿ ನೋಡಿದಾಗಲೇ ಇಷ್ಟ ಆಗಿಬಿಟ್ಟೆ. ನಿನ್ನ ನೋಡ್ತಾ ನೋಡ್ತಾ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಯಿತು. ಅದನ್ನು ನಿನಗೆ ಹೇಳಬೇಕು ಅಂದರೆ ಏನೋ ತಿಳಿಯೋದು ಭಯ ನನಗೆ, ನೀನು ಎಲ್ಲಿ ಇಲ್ಲ ಅಂತೀಯೋ ಅಂತ. ಅದಕ್ಕೆ ಇಷ್ಟು ದಿನ ಕಾದೆ, ಆದರೆ ಈಗಲೂ ಹೇಳ್ತಿದ್ದೆ ಚೆನ್ನಾಗಿರಲ್ಲ. ನಿಜಕ್ಕೂ ವಯಸ್ಸು ಕೂಡ ಹೆಚ್ಚಾಗ್ತಿದೆ. ಇನ್ನೊಂದಿಷ್ಟು ದಿನ ಕಾಯ್ದರೆ ನೀನು ಎಲ್ಲಿ ನನ್ನ ವಯಸ್ಸಾಗ್ಬಿಟ್ಟಿದೆ ಅಂತ ತಿರಸ್ಕರ್ತೀಯೋ ಅಂತ ಈಗಲೂ ಹೇಳ್ತಿದ್ದೀನಿ ನಿನಗೆ ಅಂತ ಅಂದ ವಿಜಯ್. ವಿಜಯ್ ಮಾತಿಗೆ ನಿತ್ಯಾಳ ತುಟಿಗಳ ಮೇಲೆ ಸಣ್ಣ ನಗು ಬಂತು. ಅವಳ ನಗು ನೋಡಿ ವಿಜಯ್ ಸ್ವಲ್ಪ ಸಮಾಧಾನಗೊಂಡು ನಿತ್ಯಾಳ ಕೈ ಹಿಡ್ಕೊಂಡ. ಎಂದಿನಿಂದಲೂ ನಿನಗೆ ಹೇಳಬೇಕು ಅಂದ್ಕೊಂಡಿದ್ದೆ ನಿತ್ಯ, ಐ ಲವ್ ಯು. ನಿನ್ನ ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ನಾನು ಅಂತ ನಿತ್ಯಾಳ ಅನುಮತಿ ನೋಡದೆ ಅವನ ಜೇಬಿನಲ್ಲಿದ್ದ ಡೈಮಂಡ್ ಉಂಗುರ ತೆಗೆದು ನಿತ್ಯಾಳ ಬೆರಳಿಗೆ ತೊಡಸ್ದ. ಅವನು ಮಾಡಿದ ಕೆಲಸವನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ ನಿತ್ಯ.
ನೀನು ಇಲ್ಲ ಅನ್ನಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನೀನು ನನ್ನಿಂದ ದೂರ ಇರಬಾರ್ದು ಅಂತ ನಿನಗೆ ಬೇರೆ ಎಲ್ಲಿಯೂ ಕೆಲಸ ಸಿಗದಂತೆ ಮಾಡಿ ಆರ್ಯನ್ ಆಫೀಸ್ನಲ್ಲೇ ಕೆಲಸ ಸಿಗುವಂತೆ ಮಾಡಿದೆ. ಬೇಗ ನನಗೆ ನೀನು ಉತ್ತರ ಕೊಟ್ಟರೆ ಬೇಗ ಮದುವೆ ಮಾಡ್ಕೊಳ್ಳೋಣ. ಬ್ಯಾಚುಲರಾಗಿ ಕಾಳಬೇಕು ಅಂದರೆ ನನ್ನಿಂದ ಆಗ್ತಾ ಇಲ್ಲ. ರಾತ್ರಿ ಬೇಡದ ಊಹೆಗಳು ಬಂದು ನನ್ನ ಬ್ರಹ್ಮಚರ್ಯಕ್ಕೆ ಸರಿಯಾಗಿ ಪರೀಕ್ಷೆ ಇಡ್ತಿವೆ. ಅದಕ್ಕೆ ಬೇಗ ಒಪ್ಕೊಂಡ್ರೆ ಮದುವೆ ಮಾಡ್ಕೊಳ್ಳೋಣ ಇಬ್ಬರು ಅಂತ ನಿತ್ಯಾಳ ಕೈಗೆ ಮುತ್ತಿಟ್ಟು ಅವಳ ಕೈಯಲ್ಲಿ ದೊಡ್ಡ ಚಾಕ್ಲೇಟ್ ಇಟ್ಟ. ನಿತ್ಯ ಹಾಗೆ ವಿಜಯ್ ಕಣ್ಣುಗಳಲ್ಲಿ ನೋಡ್ತಿದ್ರೆ, ಬೇಗ ಉತ್ತರ ಕೊಟ್ಟರೆ ನಾನು ತುಂಬ ಸಂತೋಷ ಪಡ್ತೀನಿ. ನೀನು ಉತ್ತರಕ್ಕಾಗಿ ಕಾಯ್ತಾ ಇರ್ತೀನಿ ಬಂಗಾರ ಅಂತ ನಿತ್ಯಾಳ ಹಣೆಗೆ ಮುತ್ತಿಟ್ಟು ಅವಳನ್ನ ಒಂದು ಸಲ ಗಟ್ಟಿಯಾಗಿ ತಪ್ಕೊಂಡು ಹೋಗಿ ಡ್ರೈವಿಂಗ್ ಸೀಟ್ನಲ್ಲಿ ಕೂತ. ನಿತ್ಯ ಏನು ಯೋಚಿಸ್ತಿದ್ದಾಳೆ ತಿಳಿಯೋದು, ಆದರೆ ಒಂದು 5 ನಿಮಿಷ ಹಾಗೆ ನಿಂತಿದ್ಲು. ತದನಂತರ ವಿಜಯ್ ಹಾರನ್ ಸದ್ದು ಮಾಡಿದ್ರಿಂದ ಅವನ ಕಡೆ ತಿರುಗದ್ಲು. ಹೋಗೋಣ ನಡಿ ಅಂತ ವಿಜಯ್ ಅನ್ನಲು ಇಬ್ಬರು ಮತ್ತೆ ಕಾರ್ನಲ್ಲಿ ಹೊರಟರು. ವಿಜಯ್ ಒಂದು ಒಳ್ಳೆ ರೆಸ್ಟೋರೆಂಟ್ ಹತ್ರ ಕಾರ್ ನಿಲ್ಲಿಸಿದಾಗ, ಈಗ ಇಲ್ಲಿಗೆ ಯಾಕೆ ವಿಜಯ್ ಅಂತ ಕೇಳಿದ್ಲು. ತಿನ್ನಲ್ವಾ, ಸಮಯ ನೋಡಿದೀಯ ಎಷ್ಟಾಯಿತು ಅಂತ ಅಂದ. ಸರಿ ಅಂತ ವಿಜಯ್ ಜೊತೆ ಕಾರ್ ಇಳಿದ್ಲು ನಿತ್ಯ. ಅದು ತುಂಬ ಚೆನ್ನಾಗಿತ್ತು, ತೋಟದ ಹಾಗೆ. ಅಲ್ಲಲ್ಲಿ ಟೇಬಲ್ಗಳು, ಲೈಟಿಂಗ್ಗಳು, AC ಇಲ್ಲದೆ ಹೊರಗೆ ಮರಗಳಿಂದ ಬರೋ ಶುದ್ಧವಾದ ಗಾಳಿಯಿಂದ ಆ ಜಾಗ ತುಂಬ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಅಲ್ಲಿ ಯಾವುದೇ ವಾಹನಗಳ ಸದ್ದು ಅಥವಾ ಯಾವುದೇ ಮಾಲಿನ್ಯ ಇಲ್ಲದೆ ಚೆನ್ನಾಗಿದೆ ವಿಜಯ್ ಅಂದ್ಲು ನಿತ್ಯ. ಬಾ ಅಂತ ನಿತ್ಯಾಳ ಮುಂದೆ ಕೈ ಚಾಚದ ವಿಜಯ್. ನಿತ್ಯ ವಿಜಯ್ ಕೈ ಹಿಡ್ಕೊಂಡು ಹೋಗಿ ಇಬ್ಬರು ಒಂದು ಟೇಬಲ್ ಹತ್ರ ಕೂತು ನಿತ್ಯಾಗೆ ಇಷ್ಟ ಆದವುಗಳನ್ನೆಲ್ಲ ಆರ್ಡರ್ ಮಾಡ್ದ ವಿಜಯ್. ಇನ್ನು ಊಟ ಬಂದ ಮೇಲೆ ಆಫೀಸ್ ವಿಷಯಗಳನ್ನ ಮಾತಾಡ್ತಾ ತಿಂತಿದ್ರು ವಿಜಯ್ ಮತ್ತು ನಿತ್ಯ. ಅಷ್ಟರಲ್ಲಿ ನಿತ್ಯ ಮೊಬೈಲ್ ರಿಂಗ್ ಆಯಿತು. ಹಲೋ ನಿತ್ಯ. ಹಾಂ ಅನ್ವಿತಾ, ಹೇಳಮ್ಮ. ಎಲ್ಲಿಗೆ ಹೋಗಿದೆಯೇ, ಇಷ್ಟು ತಡ ಆಗ್ತಿದೆ? ನಾನು ಆಫೀಸ್ನಲ್ಲಿರೋ ಗೆಳೆಯನ ಜೊತೆ ಹೊರಗೆ ಬಂದಿದ್ದೀನಿ ರೆಸ್ಟೋರೆಂಟ್ಗೆ, ಇಲ್ಲೇ ತಿಂತಿದ್ದೀವಿ ಅಂದ್ಲು ನಿತ್ಯ. ಓ ಹೌದಾ, ಹ್ಞೂ ಏನಾಯ್ತೆ, ಮಗು ಚೆನ್ನಾಗಿದ್ದಾನಲ್ಲ ಅಂತ ಕೇಳಿದ್ಲು ನಿತ್ಯ. ಹ್ಞೂ ಚೆನ್ನಾಗಿದ್ದಾನೆ. ಅವನ ಅತ್ತೆ ಕಾಣ್ತಿಲ್ಲ ಅಂತ ಹಠ ಮಾಡಿ ಇಷ್ಟೊತ್ತು ಮಲಗ್ದ ಅಂತ ಹೇಳಿದ್ಲು ಅನ್ವಿತಾ. ಹಾ ಅವನು ಹಠ ಮಾಡಬೇಕಿರೋದು ಅತ್ತೆ ಮೇಲಲ್ವೇ, ಅತ್ತೆ ಮಗಳ ಮೇಲೆ ಅಂದ್ಲು ನಿತ್ಯ ನಗ್ತಾ. ಅತ್ತೆ ಯಾವಾಗ ಮದುವೆ ಮಾಡ್ಕೋಬೇಕು, ಯಾವಾಗ ಮಗಳನ್ನು ಕೊಡಬೇಕು? ಹ್ಞೂ ಆಗುತ್ತೆ ಬಿಡು ಶೀಘ್ರದಲ್ಲೇ ಅಂದ್ಲು ನಿತ್ಯ ವಿಜಯನನ್ನು ಓರೆಗಣ್ಣಿನಿಂದ ನೋಡುತ್ತಾ. ಫೋನ್ ಸ್ಪೀಕರ್ನಲ್ಲಿ ಇದ್ದಿದ್ದರಿಂದ ವಿಜಯ್ ಕೂಡ ಅವ್ರ ಮಾತುಗಳನ್ನ ಕೇಳಿ ಚಿಕ್ಕದಾಗಿ ನಗ್ತಿದ್ದ. ಸರಿನೇ, ಬೇಗ ಬಾ, ನೀನು ಮನೆಯಲ್ಲಿ ಇಲ್ದಿದ್ರೆ ಬೇಜಾರಾಗುತ್ತೆ. ಇವನು ಕೂಡ ಇವತ್ತು ಬೇಗನೆ ಮಲಗ್ದ ಅಂದ್ಲು ಅನ್ವಿತಾ. ಇನ್ನು ಅರ್ಧ ಗಂಟೆಯಲ್ಲಿ ಮನೇಲಿರ್ತೀನಿ, ಓಕೆನಾ? ಏನಾದರೂ ಬೇಕಾ ನಿನಗೆ? ಏನೂ ಬೇಡ ಬಿಡು. ಮತ್ತು ನಾನು ಏನಾದರೂ ತಿಂದರೆ ಇವನು ಹೊಟ್ಟೆ ಹಾಳಾಗುತ್ತೆ. ಬೇಗ ನನ್ನ ಪ್ರಪೋಸಲ್ಗೆ ಒಪ್ಕೊಂಡ್ರೆ ಅಷ್ಟು ಬೇಗ ಮಗು ಗಾಡಿ ಅತ್ತೆ ಮಗಳು ಬಂದುಬಿಡ್ತಾಳೆ. ಸ್ವಲ್ಪ ಆ ವಿಷಯದ ಬಗ್ಗೆ ಯೋಚನೆ ಮಾಡಮ್ಮ ಅಂತ ನಗ್ತಾ ಹೋಗಿ ಕಾರ್ ಸ್ಟಾರ್ಟ್ ಮಾಡ್ದ ವಿಜಯ್. ವಿಜಯ್ ಮಾತಿಗೆ ತನ್ನಲ್ಲೇ ತಾನು ಪುಳಕಿತಳಾಗಿ ನಿತ್ಯ ಮನೆಗೆ ಹೋದ್ಲು. ಅನ್ವಿತಾ, ಈಗೋ ನಿನಗಾಗಿ ಹಣ್ಣುಗಳನ್ನ ತಂದಿದ್ದೀನಿ, ತಿನ್ನು. ಸರಳಾತೆ ಇವುಗಳನ್ನ ಸ್ವಲ್ಪ ಅವಳಿಗೆ ಕಟ್ ಮಾಡಿಕೊಡಿ ಅಂದ್ಲು ನಿತ್ಯ. ಹ್ಞೂ ಅಮ್ಮ ಅಂತ ಸರಳ ಕೆಲಸದ ತೊಡಗಿದ್ರೆ, ಏನೇ ಇವತ್ತೇನೋ ವಿಭಿನ್ನವಾಗಿ ಕಾಣ್ತಿದ್ಯಾ ಅಂತ ಕೇಳಿದ್ಲು ಅನ್ವಿತಾ. ನಾನೇನು ಹೊಸದಾಗಿದ್ದೇನೆಯೇ ಅಂದ್ಲು ನಿತ್ಯ ಗೊಂದಲದಿಂದ. ಅವಳು ರೆಸ್ಟೋರೆಂಟ್ನಲ್ಲಿ ನಡೆದಿದ್ದನ್ನು ನೆನಪಿಸ್ಕೊಂಡ್ಳು. ಅನ್ವಿತಾ ಕಾಲ್ ಮಾಡಿದಾಗ ಓಕೆ ಅಣ್ತರ್ತೀನಿ ಅಂತ ಕಾಲ್ ಕಟ್ ಮಾಡಿ, ಇನ್ನು ವಿಜಯ್ ಮತ್ತು ನಿತ್ಯ ಊಟ ಮುಗಿದ್ಮೇಲೆ ಹಣ ಪಾವತಿಸಿ ಮನೆಗೆ ಹೊರಟ್ರು. ಮಧ್ಯದಲ್ಲೇ ಅನ್ವಿತಾಗ ಹಣ್ಣುಗಳನ್ನ ಕೂಡ ಕೊಂಡ್ಕೊಂಡು ನಿತ್ಯ ಅವರ ಮನೆ ಮುಂದೆ ಕಾರ್ ನಿಲ್ಲಿಸಿದ್ದ ವಿಜಯ್. ಬಾಯ್ ವಿಜಯ್ ಅಂದ್ಲು ನಿತ್ಯ. ಹ್ಞೂ ಬಾಯ್ ಅಂತ ನಿತ್ಯಾಳ ಹಿಂದೆ ಕಾರ್ ಇಳಿದ ವಿಜಯ್. ಅದನ್ನು ನೆನಪಿಸ್ಕೊಂಡ್ಳು. ಅವಳು ಕನಸಲ್ಲಿರೋದು ನೋಡಿ ಅವಳನ್ನು ಅಲುಗಾಡಿಸಿ, ಏಯ್ ನೀನು ಎಷ್ಟೇ ಇಲ್ಲ ಅಂತ ಅನ್ಬೋದು, ಆದರೆ ನಿನ್ನ ಮುಖದಲ್ಲಿ ಏನೂ ಗ್ಲೋ ಕಾಣಿಸ್ತಾ ಇದೆ ಕಣೆ. ನಿನ್ನ ಮುಖ ಪ್ರತಿದಿನದ ಹಾಗಿಲ್ಲ. ನಾನು ಪ್ರತಿದಿನದ ಹಾಗೆ ಇದ್ದೀನಿ ಕಣೆ ಅಂತ ಅನ್ವಿತಾ ಬಳಿ ಹೋಗಿ ಮಗುವನ್ನು ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸಿ ಆಗ ತನ್ನ ರೂಮಿಗೆ ಹೋದ್ಲು ನಿತ್ಯ. ನಿಜವಾಗಿಯೂ ನಾನು ಹೊಸದಾಗಿ ಕಾಣ್ತಿದ್ದೀನಿಯೇ ಅಂತ ನಿತ್ಯ ಕನ್ನಡಿ ಮುಂದೆ ಪರೀಕ್ಷಿಸಿಕೊಳ್ತಿದ್ದಾಗ ಆಗಲೇ ವಿಜಯ್ನಿಂದ ಮೆಸೇಜ್ ಬರುತ್ತೆ. ಇವತ್ತು ತುಂಬ ಸುಂದರವಾಗಿದೆಯಲ್ಲ, ಯಾಕೋ ನನಗೆ ಹಾಗೆ ಅನ್ನಿಸ್ತಿದೆಯೇ? ಫ್ಲರ್ಟ್ ಮಾಡಿ ಸಾಕು, ಇನ್ನು ನಿಲ್ಲಿಸಿ ವಿಜಯ್. ಓಯ್ ನಿಜ ಹೇಳ್ತಿದ್ದೀನಿ ನಾನು. ಓಕೆ ಬಾಯ್, ಗುಡ್ ನೈಟ್ ಅಂತ ಚಾಟ್ ಅಲ್ಲಿ ಕಟ್ ಮಾಡಿದ್ಲು. ಆ ದಿನ ನಡೆದ ಘಟನೆಗಳನ್ನ ನೆನೆಯುತ್ತಾ ನಿತ್ಯ ಎದುರಿಸಿದ್ರೆ ಮಗುವಿಗೆ ಶಿಫ್ಟ್ ಥರ ಅನ್ವಿತಾ, ಸರಳ ಮತ್ತು ನಿತ್ಯ ಎತ್ಕೊಳ್ಳೋ ಕೆಲಸ ಮಾಡಿದ್ರು ರಾತ್ರಿಯೆಲ್ಲ. ಅಬ್ಬಾ ಇವನಿಗೆ ನಿದ್ದೆ ಬರಲ್ಲ, ನಮ್ಮನ್ನು ಮಲಗೋದಕ್ಕೆ ಬಿಡಲ್ಲ, ಏನೇ ಇವನು ಒಂಥರ ಸೈಕೋ ಥರ ಇದಾನಲ್ಲ, ಹಚ್ಚು ನಿನ್ನಂತೆ ಅಂದ್ಲು ನಿತ್ಯ ಮಗುವನ್ನು ಎತ್ಕೊಂಡು ರೂಮ್ನಲ್ಲಿ ಅತ್ತ ಇತ್ತ ತಿರುಗುತ್ತಾ.
ನಿತ್ಯ ಮಾತಿಗೆ ಸರಳ ಸೆರಗಡ್ಡ ಹಿಡಿದು ನಕ್ಕಿದ್ರೆ ಅನ್ವಿತಾ ನಿತ್ಯಾಳನ್ನು ಕೊಲ್ಲೋ ಹಾಗೆ ನೋಡ್ತಿದ್ದಾಳೆ. ಅನ್ವಿತಾಳನ್ನು ನೋಡಿ ನಿತ್ಯ ತಾನೇನಂದೇ ಅಂತ ನೆನಪಾಗಿ ನಾಲ್ಗೆ ಹೊರಗಾಕಿ ಒಂದು ಕಣ್ಣು ಮುಚ್ಚಿ ಅನ್ವಿತಾಳನ್ನು ನೋಡಿ ಇಹಿ ಸಾರಿ ಆಕಸ್ಮಿಕವಾಗಿ ಸತ್ಯ ಹೇಳ್ಬಿಟ್ಟೆ ಅಂದ್ಲು ನಿತ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತಗೊಳ್ಳಿ.